ಅಕ್ಕ ಅಕ್ಕ ಅಳ್ಬೇಡಕ್ಕ. ನೀನು ಅಳ್ಬೇಡ ಅಕ್ಕ, ಪ್ಲೀಸ್ ಅಳ್ಬೇಡ ಅಕ್ಕ. ಅಕ್ಕ ಅಮ್ಮ ಏನಾದರೂ ಅಂದ್ಕೊಳ್ಳಿ, ನೀನು ಹೋಗಿ ಅಪ್ಪನ ಹತ್ರ ಮಾತಾಡಕ್ಕ. ನಮ್ಮ ಕಿಟಿ ಹೋಗಿ ಮಾವು ನೋಡ್ಕೊಳ್ಳಿ, ನಾ ಸತ್ತೊಮ್ಮೆ ನೋಡ್ಕೊತೀನಿ. ಸರಿ ಬಾವಾ. ಸರಿ ಬಾಬಾ. ಸಪ್ತಮಿ ಅಳ್ಬೇಡಿ. ಸಪ್ತಮಿ ಇಲ್ಬೇಡ, ಆ ಕಡೆ ಮಾತಾಡೋಣ. ಬನ್ನಿ, ಏನಾಗಲ್ಲ, ಬನ್ನಿ ಬನ್ನಿ. ಸಪ್ತಮಿ ಪ್ಲೀಸ್ ಅಳ್ಬೇಡಿ, ಮಾವಂಗೆ ಏನಾಗಿಲ್ಲ, ಹುಷಾರಾಗ್ತಾರೆ. ಇಲ್ಲ ರೀ, ನಮ್ಮ ಅಪ್ಪನ ಮನಸ್ಸಲ್ಲಿ ಎಷ್ಟು ಸಂಕಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ರು ಅವ್ರನ್ನ ನನ್ನಿಂದ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ರೀ. ರೀ, ನಮ್ಮಪ್ಪನ ಕಣ್ಗಳು ನನ್ನನ್ನೇ ಹುಡುಕ್ತಾ ಇದ್ವು ರೀ. ನಾನು ಅಲ್ಲೇ ಇದ್ರು ಅಪ್ಪ ನಾನು ಇಲ್ಲೇ ಇದ್ದೀನಿ ಅಂತ ನನಗೆ ಧೈರ್ಯವಾಗಿ ಹೇಳೋಕ್ಕೂ ಆಗ್ತಿರ್ಲಿಲ್ಲ ರೀ. ಅವ್ರ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಭರವಸೆನೂ ಕೊಡೋಕ್ಕಾಗ್ತಿರ್ಲಿಲ್ಲ ರೀ. ಅವ್ರು ಇಂಥ ಪರಿಸ್ಥಿತಿಯಲ್ಲಿದ್ರು ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂದರೆ ನಾನೊಬ್ಳು ಮಗಳೇನ್ರಿ. ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಿದೆ, ತುಂಬ ನೋವಾಗ್ತಿದೆ ರೀ, ಕೋಪನೂ ಬರ್ತಿದೆ ರೀ. ಸಪ್ತಮಿ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನೀವು ಪ್ರಮಾಣ ಮಾಡಿದ್ದಕ್ಕೆ ಅಲ್ವಾ ನೀವು ಇಲ್ಲಿ ಬಂದು ನಿಂತಿರೋದು. ನಾನು ಅದನ್ನೇ ಹೇಳ್ತಿರೋದು ರೀ. ಪ್ರಮಾಣ ಮಾಡುವಂಥ ಪರಿಸ್ಥಿತಿ ನನಗೆ ಯಾಕೆ ಬಂತು? ಇಂಥ ಶಿಕ್ಷಣ ಅನುಭವಿಸೋದಕ್ಕೆ ನಾನು ಮಾಡಿರೋ ತಪ್ಪಾದರೂ ಏನು? ಅಪ್ಪನೂ ಅಪ್ಪ ಅಂತಾನು ಕರೆಯೋಕ್ಕಾಗ್ತೆ ನನ್ನಂಥ ಪಾಪಿ. ಪ್ಲೀಸ್ ಅಲ್ಬಿಡಿ ಸಪ್ತಮಿ ಅವರೇ, ನಿಮ್ಮ ಈ ಥರ ನೋಡೋದಕ್ಕೆ ನನಗೆ ಕಷ್ಟ ಆಗುತ್ತೆ. ನಮ್ಮ ಅಪ್ಪನ ಹತ್ರ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕೋ ಬದಲು ನೀನು ಸತ್ತೋಗು ಅಂತ ಕಂಡೀಷನ್ ಹಾಕಿದ್ದಿದ್ರೆ ನಾನು ಖುಷಿಯಿಂದ ಸತ್ತೋಗ್ತಿದ್ದೆ ರೀ. ನಮ್ಮಪ್ಪ ಹಾಸ್ಪಿಟ್ಲು ಬೆಡ್ ಮೇಲೆ ಮಲಗಿದ್ರು, ನಮ್ಮ ಚಿಕ್ಕಮ್ಮಂಗೆ ಅವ್ರ ಕಂಡೀಷನ್ನೇ ಮುಖ್ಯ ಆಗೋಗಿತ್ತು. ನಮ್ಮಿಬ್ರು ಪ್ರೀತಿ ಅವ್ರಿಗೇನೋ ಲೆಕ್ಕನೇ ಇಲ್ಲ ರೀ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಸಪ್ತಮಿ ಪ್ಲೀಸ್ ಅಳ್ಬಿಡಿ, ಧೈರ್ಯವಾಗಿರಿ. ನೀವು ಕಣ್ಣೀರು ಒರೆಸ್ಕೊಳ್ಳಿ, ಕಣ್ಣೀರು ಒರೆಸ್ಕೊಳ್ಳಿ ಸಪ್ತಮಿ. ಮಾವ ಅಳಿಂದ್ರೆ ಮೊದಲು ನಮ್ಮ ಮಗಳಿಗೆ ಸಮಾಧಾನ ಮಾಡಿ ಅಂತ ಕಳಿಸಿದ್ರು. ನಾನೋಗಿ ಚಿಂತೆ ಮಾಡ್ಬಿಡಿ, ನಿಮ್ಮ ಮಗಳಿಗೆ ಏನಾಗಿಲ್ಲ ಅಂತ ಹೇಳ್ಬಿಟ್ಟು ಬರಲ್ಲ. ಸಾರಿ ಮೇಡಮ್, ಪೇಷಂಟ್ ಹತ್ರ ಇಬ್ಬರ ಮೇಲೆ ಜಾಸ್ತಿ ಜನ ಹೀರೋ ಆಗಿಲ್ಲ, ಎಲ್ಲ ಹೊರಟ್ಬಿಡಿ. ಸರಿ ಸಿಸ್ಟರ್. ಸಪ್ತಮಿ ಅವರೇ, ಬೆಟರ್ ನಾವಿಬ್ಬರಿದ್ದು ಮಾವು ನೋಡ್ಕೊಳ್ಳೋಣ, ಮಿಕ್ದವ್ರನ್ನೆಲ್ಲ ಮನೆ ಕಳಿಸ್ಬಿಡೋಣ. ಬೇಡ ರೀ, ನೀವು ಮನೆಗೆ ಹೋಗಿರಿ, ನಾನು ಅಪ್ಪನ ಜೊತೆ ಇರ್ತೀನಿ. ಸರಿ, ನಿಮಗೆ ಮಾವನ್ ಬಿಟ್ಟಿರೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನಮ್ಮ ಅಪ್ಪಂಗೆ ಹೇಳಿ ಅವ್ರನ್ನೂ ಕರ್ಕೊಂಡು ಹೊರಡ್ತೀನಿ. ಸರಿ ರೀ, ಬನ್ನಿ. ವೆಂಕಟು, ಏನು ಚಿಂತೆ ಮಾಡಬೇಡು. ನೀನು ಆದಷ್ಟು ಬೇಗ ಎದ್ದು ಓಡಾಡೋ ಥರ ಆಗ್ತೀಯ. ಆ ದೇವರು ನಮ್ಮ ಭಾಗಕ್ಕೆ ಇದಾನೆ ಕಣೋ. ಮಾವ, ನೈಟ್ ಹಾಸ್ಪಿಟಲಲ್ಲಿ ಜಾಸ್ತಿ ಜನ ಇರಂಗಿಲ್ವಂತೆ, ಯಾರಾದರೂ ಇಬ್ರು ಮಾತ್ರ ಇರಬೇಕಂತೆ. ಹಾಗಾಗಿ ನಾನಪ್ಪ ಮನೆಗೆ ಹೋಗ್ತೀವಿ ಮಾವ. ಆಯ್ತು ಹೊಳಿ ಅಂದರೆ. ಸಪ್ತಮಿ ಸಪ್ತಮಿ ಇರ್ತಾರೆ ಮಾವ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಸಪ್ತಮಿನ ಅಳ್ದಿರೋ ಹತ್ರ ನಾನು ಸಮಾಧಾನ ಮಾಡಿದ್ದೀನಿ. ನೀವು ಹೋಗಿ ಬನ್ನಿ. ಕಿಟ್ಟಿ, ಅಮೃತ ನೀವು ಹೊರಡಿ. ವೆಂಕಟು, ಇದ್ರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡಬೇಡು. ಸರಿ ಮಾವ, ಬರ್ತೀವಿ. ಅಪ್ಪ, ನಾನು ಕಿಟ್ಟಿ ಬೆಳಗ್ಗೆ ಬರ್ತೀವಪ್ಪ. ಏನಾದರೂ ಬೇಕು ಅಂದರೆ ಅಕ್ಕನ ಹತ್ರ ಕೇಳಿಯಪ್ಪ. ಏಯ್, ಯಾಕೋ ಹೆಂಡತಿ ಅಂತ ನಾನೊಬ್ಳು ಇಲ್ವಾ? ಎಲ್ಲದಕ್ಕೂ ಅಕ್ಕ ಅಕ್ಕ ಅಂತೆ. ಹೋಗೋ, ನಾನು ನೋಡ್ಕೊಳ್ತೀನಿ. ಅಮ್ಮ, ನೀನಿರೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಯಾಕೋ, ಹೆಂಗಿದೆ ಮೈಗೆ? ಕಿಟ್ಟಿ, ಒಂದು ಕೆಲಸ ಮಾಡೋ, ನಿಮ್ಮ ಅಕ್ಕನ ಜೊತೆ ನೀನು ಇಲ್ಲೇ ಇದ್ಬಿಡು.
ನಿಮ್ಮ ಅಮ್ಮನಿಗೆ ಮನೆಗೆ ಹೋಗಕ್ಕೆ ಹೇಳು. ಮಾವ ಬರ್ತೀವಿ. ವೆಂಕಟು ಬರ್ತೀನೋ? ಅಳಿಯಂದ್ರೆ ರಾತ್ರಿ ಎಲ್ಲ ನಾನು ಕಿಟ್ಟಿ ಇಲ್ಲೇ ಇರ್ತೀವಿ. ನೀವು ಇಲ್ಲಿರೋ ಅವಶ್ಯಕತೆ ಇಲ್ಲ. ನಿಮ್ ಹೆಂಡ್ತಿನ ಕರ್ಕೊಂಡು ಹೊರಡ್ಬೋದು. ಚಿಕ್ಕಮ್ಮ, ಅಪ್ಪನ ಜೊತೆ ಮಾತಾಡ್ಬೇಡ ಅಂತ ಹೇಳೋಕಷ್ಟೇ ನಿಮಗೆ ರೈಟ್ಸ್ ಇರೋದು. ಇಲ್ಲಿರ್ಬೇಡ, ಅವ್ರನ್ನ ನೋಡ್ಕೋಬೇಡ ಅಂತ ಹೇಳಕ್ಕೆ ಯಾವ ರೈಟ್ಸು ಇಲ್ಲ. ಏನೇ ದೊಡ್ಡದಾಗಿ ರೈಟ್ಸ್ ಬಗ್ಗೆ ಮಾತಾಡ್ತಿದ್ಯಾ? ಹೇಗಿದೆ ಮೈಗೆ? ತಂಗ್ಯವ್ವ, ಕಿರ್ಚಾಡ್ಬೇಡ. ವೆಂಕಟು ಈಗ ಇರೋ ಸ್ಥಿತಿಯಲ್ಲಿ ನೀವು ಈ ರೀತಿ ಹಠ ಮಾಡೋದು ಸರಿಯಲ್ಲ. ನೋಡವ್ವ, ನನ್ನ ತಂಗಿ ಸ್ಥಾನದಲ್ಲಿದೆಯಾ ಅಂತ ಹೇಳ್ತಾ ಇದ್ದೀನಿ. ಸಪ್ತಮಿ ಜೊತೆ ಜಗಳ ಮಾಡಬೇಡ. ಅವಳು ಇಲ್ಲೇ ಉಳ್ಕೊಳಕ್ ಬಿಟ್ಬಿಡು. ಏನೇ ಔಷಧಿ ಕೊಟ್ರು ಮಗಳ ಜೊತೆಯಲ್ಲಿದ್ರೆ ವೆಂಕಟು ಒಂಥರ ಮನ್ಸಿಗೆ ಧೈರ್ಯ ಬರುತ್ತೆ. ಅವನು ಬೇಗ ಹುಷಾರಾಗೋದಕ್ಕೆ ಇದು ಒಂದು ಕಾರಣ ಆಗತ್ತೆ. ತಂಗ್ಯವ್ವ, ದಯವಿಟ್ಟು ಅರ್ಥ ಮಾಡ್ಕೋ. ಅಮ್ಮ, ನೀನ್ ಯಾಕಮ್ಮ ಇಲ್ಲಿ ಕೂತ್ಕೊಂಡೆ? ನೀನ್ ನಮ್ಮ ಕರ್ಕೊಂಡು ಮನೆಗೆ ಹೋಗಮ್ಮ. ನಾನು ಅಕ್ಕ ಇಲ್ಲೇ ಇರ್ತೀವಿ. ನಾನ್ ನನ್ ಗಂಡನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಕಿಟಿ, ನಮ್ಮ ಬನ್ನಿ, ನಮ್ಮ ಮನೆಗೆ ಹೋಗೋಣ ಬನ್ನಿ. ಹಾಂ, ಬೇಡ ಬಾವ, ನಾವು ನಮ್ಮನೆಗೆ ಹೋಗ್ತೀವಿ. ಬೆಳಿಗ್ಗೆ ಬೇಗ ಬರೋಕೆ ಹೆಲ್ಪ್ ಆಗುತ್ತೆ. ಹೌದು ಬಾವಾ. ಸಪ್ತಮಿ, ಹಾಗಾದ್ರೆ ನಾವು ಹೊಡ್ತೀವಿ. ಅಪ್ಪ, ಸಪ್ತಮಿ, ಬರ್ತೀವಮ್ಮ? ಸರಿ ಮಾವ. ತಂಗ್ಯವ್ವ, ಬರ್ತೀವಿ. ಕಿಟಿ, ನಮ್ಮ ಬನ್ನಿ. ಸಪ್ತಮಿ, ಹುಷಾರು. ಬನ್ನಿ. ಅಪ್ಪನ ಈ ಪರಿಸ್ಥಿತಿಗೆ ತಂದವ್ರು ಯಾರು? ಅದು ರಿವರ್ಸಲ್ ಬಂದು ಕಾಲ್ ಮೇಲೆ ಹಚ್ಚೋ ಅಷ್ಟು ನಮ್ಮಪ್ಪನ ಮೇಲೆ ಯಾರಿಗೆ ಇಷ್ಟೊಂದು ದ್ವೇಷ? ಯಾರಿರ್ಬೋದು?